ಶ್ರೀಗುರುಭ್ಯೋ ನಮಃ. ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾಧಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಇವತ್ತಿನ ಸತ್ಕಥಾ ಸೌರಭದಲ್ಲಿ ವಾಧಿರಾಜರು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ನಿರಾಕ್ರಿಯಾಂ ನಿರಾಕುರು ಎಂಬ ಮಾತನ್ನು ಹೇಳ್ತಾರೆ. ಏನು ಹಾಗಂದರೆ, ಯೋಗ್ಯವಾದದ್ದು ನಮಗೆ ದೊರೆತಾಗ ಎಂದಿಗೂ ನಾವು ತಿರಸ್ಕರಿಸಬಾರದು ಅನ್ನುವ ಮಾತು. ಕೃಷ್ಣ ಒಂದು ಮಾತು ಹೇಳ್ತಾನೆ, ಯದೃಚ್ಛಾ ಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬದ್ಧತೆ ಅಂತ. ಹರಿಚ್ಛೆಯಿಂದ ದೊರೆತಿದ್ದರಲ್ಲಿ ನಾವು ಸಂತುಷ್ಟರಾಗಬೇಕು, ಸಂತೋಷ ಪಡಬೇಕು. ದ್ವಂದ್ವಾತೀತರಾಗಿ, ಮಾತ್ಸರ್ಯರಹಿತರಾಗಿ, ಅಸಿದ್ಧಿಗಳಲ್ಲಿ ಯಾರು ಉದಾಸೀನನಾದವ ಯಾವ ಬಂಧನಕ್ಕೂ ಒಳಗಾಗುವುದಿಲ್ಲ. ಒಬ್ಬ ಬ್ರಾಹ್ಮಣನಿಗೆ ತನಗೆ ತಿಳಿಯದ ಯಾವುದೋ ಒಂದು ವಿಚಾರ ದೊರೆತರೂ ಅದನ್ನು ನಿರ್ಮಾತ್ಸರ್ಯದಿಂದ ಸ್ವೀಕರಿಸುವ ಬುದ್ಧಿ ಬ್ರಾಹ್ಮಣರಿಗಿರಬೇಕು. ಇಲ್ಲಿ ರಾಜರು ಅದಕ್ಕೆ ನಿರಾಕ್ರಿಯಾಂ ನಿರಾಕುರು ಎಂದಿದ್ದಾರೆ. ಎಂದರೆ ಯೋಗ್ಯವಾದದ್ದು ದೊರೆತಾಗ ನಿರಾಕರಿಸಬೇಡ ಅಂತ ಹೇಳ್ತಾರೆ. ನಮಗೆ ಯೋಗ್ಯವಾದದ್ದಾದರೂ ಯಾವುದು ಎಂಬ ಅರಿವು ಬಂದಾಗ ಭಗವತ್ ಜ್ಞಾನವೇ ನಮಗೆ ಯೋಗ್ಯವಾದದ್ದು ಅಂತ. ಇದಕ್ಕೊಂದು ನಿದರ್ಶನ, ಒಂದು ವೃತ್ತಾಂತ ಇಲ್ಲಿದೆ. ಗೌತಮರ ಪುತ್ರರಾದಂಥ ಶ್ವೇತಕೇತುವು ಪಾಂಚಾಲ ದೇಶದ ವಿದ್ವತ್ ಸಭೆಯಲ್ಲಿ ಭಾಗವಹಿಸಿದಾಗ ರಾಜ ಪ್ರವಹಣ ಜೈಬಿಲಿ ಅವರಲ್ಲಿ 5 ಅಗ್ನಿಗಳಲ್ಲಿ ಜೀವಾತ್ಮದ ಹೋಮದ ಪ್ರಕಾರದ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗೂ ಮರಣದ ನಂತರ ಜೀವರು ಹೋಗುವ ವಿಭಿನ್ನ ದಾರಿಗಳ ಬಗ್ಗೆ ಶ್ವೇತಕೇತುವಲ್ಲಿ ಪ್ರವಹಣ ರಾಜ ಪ್ರಶ್ನಿಸ್ತಾರೆ. ಇದಕ್ಕೆ ಉತ್ತರಿಸಲು ಶ್ವೇತಕೇತುವಿಗೆ ಸಾಧ್ಯವಾಗದಿದ್ದಾಗ ಆ ರಾಜ, ಅಧ್ಯಯನವನ್ನು ಪೂರ್ಣಗೊಳಿಸಿದ್ದೇನೆ ಎಂದು ಸಭೆಯಲ್ಲಿ ಹೇಳಿರುವೆ, ಇದನ್ನು ಉತ್ತರಿಸಲಾಗದ ನಿನ್ನ ಅಧ್ಯಯನವು ಪೂರ್ಣವಾಗುವುದು ಹೇಗೆ ಎಂದು ಕೇಳ್ತಾರೆ. ಅವಮಾನಿತವಾದ ಶ್ವೇತಕೇತುವು ತಂದೆ ಗೌತಮರ ಬಳಿಗೆ ಆಗಮಿಸಿ, ರಾಜನು ಕೇಳಿದ ಪ್ರಶ್ನೆಗೆ ನನ್ನಿಂದ ಉತ್ತರಿಸಲಾಗಲಿಲ್ಲ, ನನಗೆ ಸರಿಯಾದ ಉಪದೇಶವನ್ನು ನೀವು ಯಾಕೆ ಮಾಡದೆ ಯಾಕೆ ಸಭೆಗೆ ಕಳಿಸಿದಿರಿ ಎಂದು ಶ್ವೇತಕೇತುವು ತಂದೆ ಗೌತಮರಲ್ಲಿ ಪ್ರಶ್ನಿಸ್ತಾರೆ. ರಾಜನು ಕೇಳಿದ ಪ್ರಶ್ನೆಗೆ ಅದಕ್ಕೆ ಗೌತಮರು ಹೇಳ್ತಾರೆ, ರಾಜರು ಕೇಳಿದ ಪ್ರಶ್ನೆಗೆ ಉತ್ತರ ಗೊತ್ತಿದ್ದರೆ ನಾನು ನಿನಗೆ ಅದನ್ನು ತಿಳಿಸುತ್ತಿದ್ದೆ. ನನಗೇ ಗೊತ್ತಿಲ್ಲದ ವಿಷಯವನ್ನು ನಿನಗೆ ಹೇಗೆ ತಿಳಿಸಲಿ, ನಿನಗೆ ಹೇಗೆ ಉಪದೇಶಿಸಲಿ ಅಂತ ಗೌತಮರು ಹೇಳ್ತಾರೆ. ಹೀಗೆಂಬುದಾಗಿ ಪ್ರಾಂಜಲನಾಗಿ ತನ್ನ ಜ್ಞಾನದ ಮಿತಿಯನ್ನು ಗೌತಮರು ಒಪ್ಪಿಕೊಂಡು ಶ್ವೇತಕೇತುವನ್ನು ಕರೆದುಕೊಂಡು ಮರಳಿ ರಾಜ ಪ್ರವಾಹಣ ಬಳಿಗೆ ಆಗಮಿಸುತ್ತಾರೆ. ರಾಜನು ಗೌತಮರನ್ನು ಆದರ ಗೌರವದಿಂದ ಸ್ವಾಗತಿಸಿ ಯಥೇಚ್ಛವಾಗಿ ಧನಕನಕ ಸಂಪತ್ತುಗಳನ್ನು ಅವನಿಗೆ ಅರ್ಪಿಸಲು ಮುಂದಾದಾಗ ಗೌತಮರು, ಈ ಭೌತಿಕ ಸಂಪತ್ತಿಗಾಗಿ ನಾನು ನಿನ್ನ ಬಳಿಗೆ ಬಂದಿಲ್ಲ, ನಿನ್ನಲ್ಲಿರುವ ಆಧ್ಯಾತ್ಮ ಸಂಪತ್ತನ್ನು ನಾನು ಪಡೆಯಬೇಕಾಗಿ ಇಲ್ಲಿಗೆ ಬಂದಿದ್ದೇನೆ. ನನ್ನ ಮಗನಲ್ಲಿ ನೀನು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಪಡೆದು ನಿನ್ನಲ್ಲಿ ಒದಗಿರುವ ಜ್ಞಾನ ಸಂಪತ್ತನ್ನು ಹೊಂದಲು ನಾನು ನಿನ್ನ ಬಳಿಗೆ ಆಗಮಿಸಿದ್ದೇನೆ ಅಂತ ಗೌತಮರು ರಾಜನಲ್ಲಿ ಹೇಳ್ತಾರೆ. ರಾಜನು ರಹಸ್ಯ ವಿದ್ಯೆಯನ್ನು ಉಪದೇಶಿಸಲು ಹಿಂದೆ ಮುಂದೆ ನೋಡುವನು. ಕೆಲ ದಿನಗಳವರೆಗೆ ಆ ಸ್ಥಾನದಲ್ಲಿಯೇ ಗೌತಮರನ್ನು ಇರುವಂತೆ ಕೇಳಿಕೊಳ್ಳುತ್ತಾನೆ. ಆಮೇಲೆ ಕ್ರಮೇಣ ಅವರಿಗೆ ಈ ಪಂಚಾಗ್ನಿ ವಿದ್ಯೆಯನ್ನು ಉಪದೇಶಿಸುತ್ತಾನೆ. ಮರಣದ ನಂತರ ದೇವತೆಗಳು ಜೀವರನ್ನು 5 ಸ್ಥಾನಗಳಿಗೆ ತಲುಪಿಸ್ತಾರೆ. ಯಾವುದು 5 ಸ್ಥಾನ ಎಂದರೆ ಸ್ವರ್ಗಲೋಕ, ಪರ್ಜನ್ಯಲೋಕ, ಭೂಮಿ, ಗಂಡು ಮತ್ತು ಹೆಣ್ಣು. ಇವೇ 5 ಸ್ಥಾನಗಳು. ಈ 5 ಸ್ಥಾನಗಳಲ್ಲಿ ಇರುವ ಭಗವಂತನ 5 ರೂಪಗಳೇ 5 ಅಗ್ನಿಗಳಾಗಿವೆ ಅಂತ ರಾಜ ಹೇಳ್ತಾನೆ. ದೇವತೆಗಳು ಜೀವಾತ್ಮನನ್ನು 5 ಸ್ಥಾನಗಳಿಗೆ ತಲುಪಿಸಿ ಅಲ್ಲಿರುವ ಭಗವಂತನೆಂಬ ಅಗ್ನಿಯಲ್ಲಿ ಜೀವಾತ್ಮರನ್ನು ಹೋಮಿಸುತ್ತಾನೆ. ಜೀವನು ಪರಲೋಕಕ್ಕೆ ಹೋಗಿ ಅಲ್ಲಿಂದ ಪರ್ಜನ್ಯ ಲೋಕಕ್ಕೆ ಇಳಿದು ಮಳೆಯ ದ್ವಾರದಿಂದ, ಪರ್ಜನ್ಯ ಅಂದರೆ ಮೋಡ, ಪರ್ಜನ್ಯ ಲೋಕಕ್ಕೆ ಇಳಿದು ಮಳೆಯ ದ್ವಾರದಿಂದ ಭೂಮಿಗೆ ತಲುಪಿ ಆಹಾರದಲ್ಲಿ ಸೇರಿ
ಪುರುಷನನ್ನು ಪ್ರವೇಶಿಸಿ ವೇತಸ್ಸಿನ ದ್ವಾರ ಹೆಣ್ಣಿನ ಗರ್ಭದಲ್ಲಿ ಜನಿಸ್ತಾನೆ. ಎಲ್ಲ ಸ್ಥಾನಗಳಲ್ಲಿಯೂ ಭಗವಂತನು ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಅನಿರುದ್ಧ ರೂಪಗಳಿಂದ ಜೀವನಿಗೆ ಸದಾ ಆಶ್ಚರ್ಯನಾಗಿರುತ್ತಾನೆ. ದೇವತೆಗಳು ಮಾಡುವ ಸೃಷ್ಟಿ ವ್ಯಾಪಾರವು ಭಗವಂತನ ಪೂಜಾರೂಪವಾದ ಯಜ್ಞವೇ ಆಗಿದೆ. ಇದೇ ಮಹಾಯಜ್ಞ. ಯಜ್ಞದಲ್ಲಿ ಭಗವಂತನು ಅಗ್ನಿಯಾಗಿದ್ದರೆ ಜೀವನು ಹವಿಸ್ಸಾಗಿರುತ್ತಾನೆ. ಹೀಗೆ 5 ಸ್ಥಾನಗಳಲ್ಲಿ ಭಗವಂತನ 5 ರೂಪಗಳನ್ನು ಸಾಧಕನು ಸದಾ ಚಿಂತಿಸಬೇಕು. ಇದೇ ಪಂಚಾಗ್ನಿ ವಿದ್ಯೆಯಾಗಿದೆ. ಭಗವಂತನು ಸ್ವತಃ ಜ್ಞಾನಿಯಾಗಿದ್ದರೂ ರಾಜನಲ್ಲಿ ತಾನು ತಿಳಿಯದ ಒಂದು ಜ್ಞಾನವಿದೆ ಎಂದು ತಿಳಿಯಲು ಹೊರಟರಲ್ಲ. ಇದೇ ರಾಜರು ಹೇಳ್ತಾರೆ. ರಾಜರು ನಮ್ಮಲ್ಲೂ ಯೋಗ್ಯವಾದದ್ದನ್ನು ದೊರೆತಾಗ ತಿರಸ್ಕರಿಸಬಾರದು. ಇದನ್ನೇ ರಾಜರು ನಿರಾಕ್ರಿಯಾಂ ನಿರಾಕುರು ಎಂಬ ಮಾತನ್ನು, ಈ ಜ್ಞಾನ ನಿರಾಕರಣೆ ಎಂದೂ ಇರಬಾರದೆಂದು ಈ ತಾತ್ಪರ್ಯವನ್ನು ಈ ರೀತಿ ಒಂದು ವೃತ್ತಾಂತದ ಮೂಲಕ ರಾಜರು ನಮಗೆ ತಿಳಿಸಿಕೊಡ್ತಾರೆ. ಶ್ರೀಕೃಷ್ಣ